ಇಲ್ಲಿ ಹೌದು ಸಿದ್ಧ ಬಿಳಿಯನ ಸಿದ್ಧ ಸ್ವಾಮನ ಮುತ್ಯ ಕಣ್ಣು ಮುತ್ಯ 4 ಮಂದಿ ಧರ್ಮರು ಸಿದ್ಧ ಸುಲ್ತಾನಿ ಮಾದನ್ನ ತೇರವಾಡ ಮಗರಾಯಿ ಕರಣಿ ಮಲಕಾರ ಸಿದ್ಧ ಇವರು 3 ಮಂದಿ ಪುಣ್ಯದ ಮಕ್ಕಳಪ್ಪ. ಹೌದ್ 4 ಮಂದಿ ಧರ್ಮರಿಗೆ ಒಬ್ಬಕ್ಕಿ ಪ್ರೀತಿ ತಂಗಿ ರೇಬಕ್ಕವ್ವ. ಹೌದು ಈ ಕಡೆ ಮೇಲ್ನಾಡದಾಗ ಆಕಿಗೆ ಜನ್ನವ್ವ ಅಂತ ಕರೀತಾರಪ್ಪ. ತಾಯಿ ಜನ್ನವಂದು ಮಾದಾನ ಹೋಗೋಕ್ಕಿಂತ ಮೊದಲು ಲಗ್ನ ಆಗೈತೆ, ನಮ್ಮ ಮಾದಾನ ಹೋದ ಮೇಲೆ ತಾಗೈತೆ ಅಂತ ಕೇಳ್ಯಾರಪ್ಪ. ಹೌದ್ ಅಣತಾಮ್ರೊಳಗ 3 ಮಂದಿ 4 ಮಂದಿ ಏನ ಕದನ ಬತ್ತು. ಯಾವಾಗ ಶೇರ ಪಟ್ಟಣಕ್ಕೆ ಹೋಗಿ ಶೇಖ ಸೈದರ ಜೊತೆ ಜಿದ್ದಿನ ಆಟ ಆಡಿ ಗೆದ್ದ ಬಂದ್ರ ನಮ್ಮ ಧರ್ಮರು. ಹೌದು ಅದು ಬಂದ ಮೇಲತ್ತ ಮಾದಾನಗ ಮತ್ತು ಧರ್ಮರಿಗೆ ನಿಬಾಣಿಕೆ ಬೀಳಿಲ್ಲ. ಮಾದಾನ ಕಡೆ ಗಂಗಿ ನಾಡು ಸೇರಿಬಿಟ್ಟ. ಆಮ್ಯಾಲ ಮುಂದೆ ಧರ್ಮರ ಲಗ್ನ ಕಾರ್ಯ, ಮುಂದೆ ರೆಬಕ ಒಂದು ಹುಡುಕ್ಯಾಡೋದು ಮದ್ವಿ ಇದೆಲ್ಲ ಆಗೈತಿ. ನೀವು ಕೇಳಿದ್ದೆ ನನ್ನ ಮೊದಲು ಏನು ನಂತರ ಆಗೈತಿ ಮದ್ವಿ. ಇನ್ನು ಇನ್ನೊಂದು ವಿಷಯ ಹೌದು, ರಾಯನಗೌಡಗೆ 7 ತಲೆ ಬಡತನ ಕಾಡ್ತತೆ ತಂದದಿ ನೀ ಮಾಸ್ತರ. ರಾಯನಗೌಡನು ಹಿಂದೆ 7 ತಲೆ ಒಳಗೆ ಯಾವ್ಯಾವ ಗೌಡ ಇದ್ದ, ಮತ್ತು ಇವ್ ರಾಯನಗೌಡ 7ನೇ ತಲೆ ಆಗಂದ್ರ 6 ತಲೆಗಳ ಹೆಸರು ಹೇಳು ಅಂತ ಹೇಳಿದೀನಿ. ಹೌದು ನಾ ಹಂಗ ಅಂದೇ ಇಲ್ರಿಪ್ಪ. ಎಲ್ಲಿ ಹೆಸರು ತರನು? ಇಲ್ಲಿ ಯೂಟ್ಯೂಬ್ದಾಗ ಐತಿ, ಮತ್ತೆ ಹಚ್ಚಿ ತೋರಿಸ್ತೀನಿ ನನಗೆ ರಿಪೀಟ್. ಕಟ್ ಮಾಡಿದೇನ? ಕಟ್ ಮಾಡಿಲ್ಲ, ಚಾಲು ಐತ್ರಿ ಅದು. 7 ನಂಬರ್ ಭೂಮಿ ಇದ್ರು ಸುದಿಕ ಬಡತಾನ ತಪ್ಪಲಿಲ್ಲ. ಕಟ್ಗಿ ಕಡದ ಮಾರಿರನ ಒಂದ್ ಹೊತ್ತಿನ ಗಂಜಿ ಇಲ್ಲಂದ್ರ ಇಲ್ಲ ಉಪವಾಸ ಸಂಜಿ ಅಂತ ನಾ ಹೇಳೇನಿ. ಹೌದು ಅದಕ್ಕ ನಿನಗೆ ಹೇಳುದು ಮಾಸ್ತರ, ಏನ್ರಿಪ್ಪ? ಹಾಡವನ ಕಿವಿ ಎಲ್ಲಿರ್ಬೇಕು? ಎಲ್ಲಿ ಬೇಕ್ರಿಪ್ಪ? ಅವ ಹೇಳೋದು ಬರೋಬರಿ ಐತಿ. ಅವರು ಎಷ್ಟು ಒಂದ ವಯಸ್ಸು ದ್ವಾರದಾಗೈತೆ, ಖರೆ ಜ್ಞಾನ ದ್ವಾರದಾಗಲಿಲ್ಲ. ಇದು ನನಗೂ ಬಹಳ ನೋವು ಅನಿಸ್ತೈತ್ರಿ. ಯಾಕ್ರಿಪ್ಪ? 47 ವಯಸ್ಸು ನಡೆದಾವ ನನಗತ್ ಹೇಳ್ತಾರ. ಆ 7 ತಿಂಗಳು ಬಸರಿದ್ದ ದಾಮಾಜಿ ಪಂತನ ಹೆಂತಿದ್ ಗೊತ್ತಿಲ್ಲ ಅಂದ್ಕೊಳ್ಳೆ ಹಂಗ್ಯಾಂಗ ನೆರಮನೆಗೆ ಕೇಳಾಕ ಬರ್ತೈತಿ. ಹೊರಗಿನ ಕೇಳ್ಬೇಕು, ಹೆಣ್ಣು ಮಗಳಿಗೆ ಕೇಳ್ಬೇಕು, ಅವ್ವ ಅಪ್ಪ ಕೇಳ್ಬೇಕು, ಓಣ್ಯಾನವ್ರು ಕೇಳ್ಬೇಕು, ಗಂಡಗ ಹೆಂಗ ಕೇಳಾಕ ಬರ್ತೈತಿ ಅಂತ ಹೆಂಗೋಯಪ್ಪ ಕಲ್ಲರಿ ತಾವ ನೀ ಮಾತಿ ಎಲ್ಲಿ ಹೋಗಿ ಮುಟ್ತೈತಿ ಅರ್ಥ ಮಾಡ್ಕೊ. 7 ತಿಂಗಳು ಹೆಂಡತಿ ಮನ್ಯಾಗ ಹೊಟ್ಟಿಲೇ ಇದ್ರು ಸುದಿಕ ನಿನಗ ಗೊತ್ತಿಲ್ಲಪ್ಪ ಅಂತಂದ್ರ ಆ 7 ತಿಂಗಳು ಬಸರ ಡ್ಯಾಶ್ ಎಲ್ಲ ಇವರು ಡಿವಾರ ಹರಿಯೋ ಮಾಸ್ತರ ಇಲ್ಲಿ ಪೀಜ್ ಎಲ್ಲಿ ತಂದದಿ ಅಂದ್ರ ಮಗ್ಲು ಕೂತು ಕುಬ್ಸ ಅಟ್ಟ ಮಾಡ್ಕೊಳ್ಳೋ ಕಾಣಿಸ್ತೀನಿ ಗುಲಾಬ್ ಕಕ್ಕ. ಹೆಂಗ್ ಕೂತಾಣ ಅಡಿಸಿ ಮಗ ಭೂತಾಳ್ಸಿದ್ದತ್ತು ಮತ್ತ ಬೇವತಾನ ಕರಿಯಪ್ಪಣ. ಇಲ್ಲ ಹಾಲಿನಂತ ಸಭಾ. ಹೌದು, ಇಂಥ ಒಂದು ಸಭಾದಾಗ ಕೆಡಿಸಿ ಮಾತಾಡೋ ಮಗ ಅಲ್ಲತ್ತಾವ್ ನಾಯಿ ಮಗ ಅಂತ. ಹೌದು, ಹಂಗ ಮಾತಾಡಬೇಡ್ರಿ ಸರ. ಒಂದು ವಿಷಯ ನಿಜವಾಗಿ ಆಗಿರ್ತಕ್ಕಂಥದ್ದು ಸತ್ಯ ಘಟನೆ. ಸತ್ಯಕ್ಕೆ 100ಕ್ಕೆ 100 ಅಟ್ಟು ಒಂದು ವಿಷಯ ನಾ ಮಾತಾಡಿದೆ ಆಗಲೇ. ಮದಗೊಂಡ ಮಹಾರಾಜರಿಗೆ ನೋಡಿದವ್ರು ಇದ್ರಾಗ 80% ಬಂದರಿ ಇಲ್ಲಿ ಅದರಿ ತಂದೇನ, 20% ಕೊಂದ್ ಎಣ್ಣಿ ಅತ್ತ. ಕೊಂದಣ ಏನ್ 20% ಸತ್ತಾರ ತಂದನ್ರಿ ಕಾಕನ. ಅವ್ರು ಯಾರು ಅಂತ ಕೇಳ್ತಾನ ಮತ್ತ. ಅಲ್ಲ ಇಲ್ಲೋ 20% ಇವ್ರನ್ನ ಕೊಂದ ಎಣ್ಣಿ. ಅವ್ರಿಗೆ ಕೊಂದಿದ್ದು ಬದುಕಿದ್ದು ಲಾಸ್ಟ್ ಅದನ್ನ ಸೆಕೆಂಡ್. ಇನ್ನ ಏನೇನಿ 80% ಇವತ್ತು ವೇದಿಕೆ ಮೇಲೆ ಇಲ್ಲಿ ಅದಾರಿ ನೋಡ್ಯಾರಿ. ಮದ್ಗೊಂಡು ಮುತ್ಯಾರಿಗೆ ನೋಡಿದವ್ರಿ 80% ಅದಾರಿಪ್ಪ ಅಂತಕ್ಕಂಥ ಮಾತಂದನ್ನೇ. ಹೌದೌದು, ನೀ ಅವ್ರಿಗೆ ಕೊಲ್ತನ ಬಿಡ್ತನತ್ತ ಅಂದ್ರ ನೀ ಕೊಲ್ಲಂದಂಗ ಮತ್ತ ನೀ ಕೊಂದಂಗದ ಮಾತಾಡು ಮಾತಾದ. ಹೌದು, ಅದು ಇದು ಬಿಟ್ಟಾನ. ಆ ಹೆಂತಿದ ಬಸರು ಇದ್ದಿದ್ದು ಗೊತ್ತಿಲ್ಲಪ್ಪ. ನಿನ್ ಹೆಂತಿ ಕೈಯಾಗ ಬಳಿ ಎಸ್ತಾವ್ ಹೇಳತ್ ಯಪ್ಪ. ಎಡಗೈಗೆ ಎಸ್ತಾವ್ ಬಲಗೈಗೆ ಎಸ್ತಾವ್. ಕೇಳು, ಎಲ್ಲಿ ವಾರ್ತಿ ನಿಂಬ್ಯಾಳ ಗುಡದಾಗ ಗುರು ಬೀರಣ್ಣ ದೇವ್ರ ಹಾಲು ಬೇಡದಾಗ ಹಾಲು ಉಣಿಸ್ಬೇಕಂತ ತಿಳ್ಕೊಂಡು ತರ್ಬೇಕಂತ ತಿಳ್ಕೊಂಡು ಮಾಳಿಂಗರಾಯ ಏನು ಹೋಗಿದ್ರಿಪ್ಪ. ವಾರ್ತಿ ನಿಂಬ್ಯಾಳ ಗುಡದಾಗ ಒಂದ ಮದಗೊಂಡ ಮುತ್ಯಾರ ಅಗ್ದಿ ವಯಸ್ಸಿನ ಬರಬಾರಿ ಹಾಡ್ಕಿ ನಡೆದ ಟೈಮ್ದಾಗ ಏನಾಗಿತ್ತು? ಲೋಣಿ ಸದಾಗ ಮದಗೊಂಡ ಮುತ್ಯಾರಿಗೆ ಅಲ್ಲಿ ಜಳಕಿ ಒಳಗ ಕಾರ್ಯಕ್ರಮ ಇತ್ತ. ಎಲ್ಲಿ ಜಳಕಿ ವಾರ್ತಿ ನಿಂಬ್ಯಾಳ ಗುಡ್ಡದ ಮೇಲೆ ಆವಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ಮದಗೊಂಡ ಮಹಾರಾಜರು ಮತ್ತು ಹಿರಿಯ ಕಲಾವಿದರಾಗಿರ್ತಕ್ಕಂಥ ಲೋಣಿ ಸದಾಶಿವಪ್ಪಗ ತುರ್ಸಿ ಕಾರ್ಯಕ್ರಮ ನಡೆದಾಗ
ಅವಾಗ ಹೇಳ್ತಾರ ಏನತ್ತ ಹೆಣ್ಮಕ್ಳಿಗೆ ಬಲಗೈಯಾಗಿ ಏಸ್ ಬಳಿದಾವ ಎಡಗೈಯಾಗಿ ಏಸ್ ಬಳಿದಾವ ಮಾರಾಯ ಹೇಳಿದ್ದೆಲ್ಲ ನೀ ಹೇಳ್ತಿಯತ್ತ ನಮ್ಮೊಂದು ಪ್ರಶ್ನೆ ಕೇಳಿ ಮಂಗಾರತಿ ಮಾಡತ್ತ ಲೋಣಿ ಸದಾ ನಮ್ಮ ಗುರುಗಳಿಗೆ ಕೇಳಿದಾಗ ಏನ್ ಹೇಳ್ತಾರಪ್ಪ ಗುರುಗಳು ಅವಾಗ ನಮ್ಮ ಗುರುಗಳು ಹೇಳಿರಂತ ಏನತ್ತ ನಾ ಬ್ರಹ್ಮಚಾರಿಪ ಮದುವೆ ಮಾಡ್ಕೊಂಡಿಲ್ಲ ಬೇಕಾದ್ರೆ ನಿನ್ನ ಕೈಯನ್ ಹೆಂತಿ ನಿನ್ನ ಹೆಂತಿ ಕೈಯನ್ ಬಳಿ ಹೇಳ್ತಾನಂದ್ರತ್ತ ಅವ್ರ ಬಿಟ್ಟಾರು ಮತ್ತ ಹೇಳಬೇಕ ಹಂಗಾರ ಹೆಂಗ ಹೆಂಗ ಹೇಳಬೇಕ ಹೌದಾ ಅವಾಗ ಮದ್ಕೊಂಡು ಮುತ್ಯಾರ ಹೇಳಿದ್ರಂತ ಏನತ್ತ ಒಂದ್ ಕೈಯಾಗ 8 ಅದಾವು ಒಂದ್ ಕೈಯಾಗ 6 ಅದಾವು ಅಂತಂದ್ರತ್ತ ಕರೆ ಮಾತ್ ಎಲ್ಲಿ ಹೋಯ್ತು ಎಲ್ಲ ಯೂಟ್ಯೂಬ್ದಾಗ ಹೊಂಟತಿ ಮತ್ತಿದ ನಾಳೆ ನಿಂಗಾಪನ ಕಿವಿ ಹಿಡಿದು ಕೇಳ್ತಾರ ಕೇಳ್ತಾರಪ್ಪ ಬಿಡು ಒಂದ್ ಕೈಯಾಗ 8 ಅದಾವ ಒಂದ್ ಕೈಯಾಗ 6 ಮದ್ಕೊಂಡು ಮಾರದ್ರ ಅಂದ ಕೂಡ್ಲೆ ಅದ್ರೊಳಗೆ ನಮ್ ಭೀಮಾ ರಾಗ ಮಾಡಿ ಹಾಡ್ತಿದ್ಲ ಮಂಡಿಗಾಲ ಊರಿ ಅಲ್ರಿ ಒಂದ್ ಕೈಯಾಗ 8 ಒಂದ್ ಕೈಯಾಗ 7 ಅದಾವ ಅಂತ ಹೇಳ್ತಿ ಏನ ಒಂದ್ ಕೈಯಾಗ 6 ಅದಾವ ಅಂತ ಹೇಳ್ತಿ ಒಂದ್ ಏನಾರ ಒಡದಿತ್ತಂದ್ರ ಹೆಂಗ ಅಂತಂದ್ರತ್ತ ಕೊರಿ ಆಗಿತ್ತಂದ್ರ ಒಂದ್ ಕಡಿಮೆ ಇತ್ತಂದ್ರ ಹೆಂಗ ಅಂತಂದ ಕೂಡ ಕೆಲಸ ಮಾಡಕ್ ಒಂದು ಮಾಡ್ಕೊಂಡಿರ್ಬೇಕು ಹೌದು ವಿಷಯಕ್ಕೆ ಬರ್ರಿ ಇನ್ನೈತಿ ಹೆಂಗ ಮದ್ಕೊಂಡು ಮಾರಾದ್ರೆ ಬ್ರಹ್ಮಚಾರಿ ಲಗ್ನ ಆಗಿಲ್ಲ ಮತ್ತ ಅವನ ಹೆಂಡತಿ ಕೈಯನ್ನ ಬಳಿ ಹೇಳ್ತಾರಪ್ಪ ಅಂದ್ರ ಆ ಬಳಿ ನೋಡಕ್ ಇವ್ರು ಯಾವಾಗ ಹೋಗಿದ್ರು ಮತ್ ಹಿಂಗ್ ಬರ್ಬೇಡ ನೀ ಮಾತು ಬರ್ತತಿಲ್ಲ ಹಂಗ ವಿಷಯ ತಿಳ್ಕೊಂಡು ಮಾತಾಡ್ಬೇಕಾಕತಿ ಸತ್ಯವಾಗಿರ್ತಕ್ಕಂತ ಘಟನೆ ಹಾಡುಗಳದಾವ ಶಿವಸ್ಥಾನ ಸೇವೆ ಮಾಡಕ್ತಿರ ಸತ್ಯ ಹೇಳ್ಬೇಕು ಯಾವಾಗ ಒಂದು ಒಡ್ಕೊಂಡಿರ್ಬೇಕಪ್ಪ ಅಂತಂದ ಕೂಡಲೇ 6 ಅಂದ್ರೆ ಯಾವ 8 ಅಂದ್ರೆ ಯಾವ ಅವಾಗ ಒಡಿಸಿ ಹೇಳ್ತಾರ ಯಾವ್ರಿಯಪ್ಪ ಜನದಾಗ ದೈವಕ್ಕ ಸಂಶಯ ಬರಬಾರ್ದು ನಾ ಹೇಳಿನಂತ ಕೂಡಲೇ ಅವನ ಹೆಂಡತಿ ಬಳಿ ನಾ ಯಾವಾಗ ನೋಡ್ಯಾಕ ಹೋಗ್ಯಾನಂತ ತಿಳ್ಕೊಂಡು ಜನರಲ್ಲಿ ತಪ್ಪ ಕಲ್ಪನಾ ಬರಬಾರ್ದು ಈ ಸಮಾಜಕ್ಕೆ ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ತಾರ ಏನತ್ರಿಪ್ಪ 8 ಅಂದ್ರ ಅಷ್ಟ ಮದ 6 ಅಂದ್ರ ಅರಿಷಡ್ ವರ್ಗಗಳು ಹೌದೌದು ಇವ ಬಳಿ ನೋಡು ಮಾಸ್ತರ ಒಂದು ಒಡದೈತ್ಲಪ್ಪ ಅಂತಂದ್ರ ಆ ಹೆಣ್ಮಗಳಲ್ಲಿ ಇರ್ತಕ್ಕಂತ ತಾನು ತವ್ರ ಮನೆಯಿಂದ ಗಂಡನ ಮನೆಗೆ ಬರ್ಬೇಕಾದ್ರ ತವ್ರೊಳಗ ಕಾಡಿ ಬೇಡಿ ಅಣ್ಣ ಅಪ್ಪಗ ಅವ್ವಗ ಹೌದು ಇನ್ನೂ ಎಲ್ಲಾರಿಗೂ ಕಾಡಿ ಬೇಡಿ ಸಿಟ್ಟಿನಿಂದ್ರ ಕೊಡ್ಲಿಲ್ಲ ಅಂದ್ರ ಹಠ ಮಾಡಿ ಏನು ಊಟ ಬಿಟ್ಟು ಕೊಂಡಿರ್ತಿದ್ಲು ಈಗ ಗಂಡನ ಮನ್ಯಾಗ ಹಂಗ ಹಠ ಮಾಡಿದ್ರೆ ಯಾರು ಊಟ ಕೊಡಂಗಿಲ್ಲ ಆ ಸಿಟ್ಟೊಂದು ಒಡದಾಳ ತಿಳ್ಕೊಂಡು 5 ಬಳಿ ಉಳ್ದಾವ ಅಂತ ಹೇಳ್ಯಾರ ಗುರುವೇ ಹಿಂಗ ಅರ್ಥಕ್ಕೆ ಅನರ್ಥ ಮಾಡಕ್ ಹೋಗ್ಬೇಡ ಕರೆಕ್ಟ್ ವಿಷಯ ಮಾತಾಡ ಮಾಸ್ತರ ಹಂಗ ಟಿಂಗಟ್ ಮಾತಾಡಿ ಹೋಗಿ ನನಗೇನ ಸಂದ ಬರಂಗಿಲ್ಲ ಅಂತ ಕೂತಿರ್ಬೇಕ ಇನ್ನೂ ಒಂದು ಸಂದ ಸಿದ್ದಾಪ್ ಕಾಕ ಮಳಿ ಬರ್ತಕ ಕಟ್ಟದ ಬಿಡುದ್ರಿ ಮಳಿ ಬರುತ್ತಕ ನೀವೇನ್ ಹಂಗ ಹೋಗವ್ರದಾರ ರೊಕ್ಕ ತಗೊಂಡು ಬಂದಾರಿ ಇಲ್ಲಿ ಬೀರಾಪ್ ಮಳಿ ಬರುದಿಲ್ಲ ನಾನು ಬರತ್ತಪ್ಪ ಬರತ್ತೆ ಮಳಿ ಬರ್ತಕ ಹಾಡುದು ನಿನ್ನಂಗಾಗ್ಲಿ ಆದ್ರೆ ಎಕ್ಸ್ಟ್ರಾ ಚಾರ್ಜ್ ಗಾಡಿದು ಹಿಮ್ಯಾಳ್ದು ನೀ ಕೊಡಕ್ತ ತೋಳಕೆತ್ತರಲ್ಲ ರೊಕ್ಕಕ್ಕಾಗಿ ಬಂದಾರೋ ಇಲ್ಲಿ ದೇವ್ರಿಗಾಗಿ ಬಂದಾರೋ ಇರ್ಲಿ ಎಲ್ಲಾರು ಮಾಡುದು ಹೊಟ್ಟೆಗಾಗಿ ಕನಕದಾಸರ ಹೇಳ್ಯಾರ ಹೆಂಗ್ರಿಯಪ್ಪ ನಾ ಹಂಗ ಹೋದ್ರ ಸುದಕ್ಕೆ ನೀವು ಹಂಗ ಹೋಗು ಮಕ್ಕಳಲ್ಲ ಬೇಕರಿಯಪ್ಪ ಕೇಳಂಗಿಲ್ಲ ಮನ್ಯಾಗ ನಮ್ಗೆಲ್ಲ ಗೊತ್ತೈತಿ ನೀವು ಎಟ್ರ ಪೂರ್ತಿಯಾಗ ಗಂಡಸರಿದ್ರೆ ನಿಮ್ದೊಂದು ಮಾತು ಹೇಳ್ಬೇಕಾಗಿತ್ ಸಂಗೊಳ್ಳಿ ರಾಯಣ್ಣ ಶಿವಾಜಿ ಮಹಾರಾಜರು ಇವ್ರು ಹೆಂಗೋ ಲೋಕಾರೂಢಿ ಒಳಗ ಗಂಡಸರದಾರ ಅಂತ ಗಂಡಸರು ಮಾಡುವಂತ ದಗದ ಮಾಡ್ಯಾರ ಇವ್ರಿಗೆ ಗಂಡಸರು ಅತ್ತಾರ ಜಗತ್ತದೊಳಗ ಭೂಮಿ ತಲಿ ಮ್ಯಾಲ ಶೀರಿಯನ್ನುಟ್ಟ ನಾರಿಯರ ಗಂಡಸರಂಗ ಬಾಳ್ಯಾರ ಅವರಿಗೆ ನಿಜವಾದ ಗಂಡಸರು ತನ್ನಬೇಕಾಗ್ಯದ ಉಡುತಡಿಯಲ್ಲಿ ಜನಿಸಿ ಬಂದಿರತಕ್ಕಂತ ಅನುಭವ ಮಂಟದೊಳಗೆ ಅಧ್ಯಾತ್ಮದ ಅನುಭವ ಹಂಚಿಕೊಂಡ್ಲ ಮಹಾದೇವಿ ಹೌದು ಗುರುವೇ ಅಕ್ಕ ಮಹಾದೇವಿ ಅನ್ನಂದ್ರು ಆಕಿ ಗಂಡಸ ಹೌದು ಇದ್ರೊಳಗ ಬೇರೆ ಬೇರೆ ಇದಾವ್ರಿ ಮತ್ತ ಗುಟ್ಟ ಹೆಂಗ್ರಿ ಲೋಕೋದ್ಧಾರ ನಿಮಿತ್ತವಾಗಿ ಬಾಲ್ಯದೊಳಗ ಗಂಡನ ಕಳ್ಕೊಂಡ ಮ್ಯಾಲತ್ತ ಹೌದು ನೀಚ ಬ್ರಿಟಿಷರು ದತ್ತ ಪುತ್ರಗ ಅವಕಾಶ ಇಲ್ಲ ಅಂದಾಗ ತಾನೇ ಸಿಂಹಾಸನದ ಮ್ಯಾಲ ಕೊತ್ತ ರಾಜ್ಯಭಾರ ಮಾಡಿದ್ಲು ಚೆನ್ನಮ್ಮ ಹೌದು ಕಿತ್ತೂರಿನ ರಾಣಿ ಚೆನ್ನಮ್ಮ ಆಕಿಗೆ ಗಂಡಸನ ಬೇಕ ಹೌದು ಇನ್ನು ಬಾಲ್ಯದೊಳಗ ಮದುವೆ ಆಗಿರ್ತಕ್ಕಂತ ಅಹಿಲ್ಯಬಾಯಿ ಹೋಳ್ಕರ ಗಂಡ ತೀರಿದ ಮೇಲಂತ ಪೇಶ್ವೆಯರ ಜೊತೆ ಹೋರಾಡಿಕೊಂಡ ಭಾರತದೊಳಗಿರ್ತಕ್ಕಂತ 12 ಜ್ಯೋತಿರ್ಲಿಂಗಗಳನ್ನ ಪುನರ್ ನಿರ್ಮಾಣ ಮಾಡಿರ್ತಕ್ಕಂತ ತಾಯಿ ಅಹಿಲ್ಯಾದೇವಿಗೆ ಗಂಡಸನ ಬೇಕ ಹೌದೌದು ಅಣಬೇಕಣ್ಬೇಕ್ರಿಯಪ್ಪ ನೀವ್ ಎದಕ್ ಗಂಡಸರದರಿ ಗೊತ್ತೇನ ಎದಕ್ರಿ ನೀವ್ ಹೆಂಗಸರ್ ಗಂಡಸರದರಿ ಯಪ್ಪ ಹಿಂಗ್ಯಾಕೋ ಯಪ್ಪ ತಪ್ಪು ತಿಳ್ಕೊಬೇಡ್ರಿ ಯಾಕ ಹೆಂಗ್ರಿ ಈ ಮಗ ಇಟ್ಟೆಲ್ಲ ಬೆಳತಕ ಈಗ ಚಂತಕ ಹಾಡಿಕೆ ಮಾಡ್ತಾನ ಒಂದೊಂದ್ ದಿನ ರಾತ್ರಿನ ಹಾಡಿಕೆ ಮಾಡ್ತಾನ ಇಂತ ಚಿಟಿ ಮಳಿ ಹತ್ತಿತ್ರಿ ಒಂದಿನ ರೀ ರಾತ್ರಿ ಟೈಮ್ದಾಗ ಈ ಮಗನಿಗೆ ಬಲ್ಬಾರ್ ಕಾಲ್ಮಡಿ ಬಂದವ್ರಿ ಹೌದ್ರಿ ಅವನ ಕೈಯಾಗ ಯಾಕೆ ಮೈಕ ಇಲ್ರಿ ಬಲ್ಬಾರ ಕಾಲ್ಮಡಿ ಬಂದ ಕೂಡಲೇ ಅವಾಗೇನಂದನ ಮನ್ಯಾಗ ಹೆಂತಿಗ ಹೆಣ್ಮಗಳ ಪಾಪ ದುಡ್ದು ನಿದ್ಗಣ್ಣಾಗ 1 ಸಲ 2 ಸಲ ಒತ್ತಿರು ಗಪ್ಪ ಹೇಳಕ್ಕೆ ಹೇಳ ಯಾಕ ತಂದಳಕ್ಕೆ ನನಗೆ ಜರ ಕಾಲ್ಮಡಿ ಬಂದಾವ ಅಂದ ಕೂಡಲೇ ಅವ ಅಂದ ಅಕ್ಕಿ ಅಂದ್ಲು ಯಾಕ
ಹೋಗಲ್ಲ ಊರೆಲ್ಲ ಅಡ್ಡಾಡಿ ಬರ್ತೀಯ ನಿನಗೆ ಅಂಜಿಕೆ ಬರ್ತದೇನೋ ಹೊರಗೆ ಇಲ್ಲ ಯಾಕೋ ಹೊಲ ಕರ್ ಅನ್ನಾಗ್ತಾವ ನಡಿ ಹೊರಗೆ ಕಪ್ಪಿ ಅವಾಗ ಹೆಣ್ಮಗಳಂದ್ಲು ಗಂಡನ ಮಾನ ಕಾಯಕ್ಕೆ ಆಕಿ ನಿಜವಾಗಿರ್ತಕ್ಕಂಥ ಧರ್ಮ ಪತ್ನಿ ಈಕೆ ತಿಳ್ಕೊಂಡ್ಲಕ್ಕೆ ಇರ್ಲಿ ಇಲ್ಲಿ ಯಾರು ನೋಡವ್ರದಾರ ನಾನೇ ಮತ್ತು ನನ್ನ ಗಂಡ ಮತ್ತು ನಾನೇ ಇಬ್ಬರೇ ಇದೀವಿ ಹೊಯ್ಲಾಕ ತಿಳ್ಕೊಂಡು ನಡ್ರಿ ಹಂಗಾರತ್ತ ತಿಳ್ಕೊಂಡು ಆಕಿ ಬಾಗಲ್ದಾಗ ನಿಂತಳು ಇವ್ ಮಗ ಹೊರಗೆ ಹೋಗಿ ದೋತ್ರ ಕಚ್ಚಿ ಎತ್ತಿ ಒಂದಕ್ಕೆ ಕೊತ್ತ ಇವ್ ಒಂದಕ್ಕೆ ಕುಂಡ್ರದು ತಡಾರಿ ಮನಿ ಮುಂದೆ ಏನ ಕಂಟಿ ಬೆಳೆದಿತ್ತು ಕಂಟ್ಯಾಗ ಒಂದು ಸರ್ರ ಹೋಗ್ಬಿಡ್ತು ಸಾರ್ ಅಂದಾಗ ಈ ಮಗನ ಹಿಂದೆ ಪರ್ರ ಅಂದಿತ್ರಿ ಸಾರ್ ಅಂದಾಗ ಹಿಂದೆ ಪರ್ರತ್ತು ಅವಾಗ ಹಿಂತಿಗಳ್ತಾನ ಅಂದ ಏನ್ರಿ ಎತ್ತನಕ್ಕೆ ಒಂದ್ ಚರಿಗೆ ನೀರು ತಗೋರ ಯಾಕ್ರಿ ಒಂದ್ ಚರಿಗೆ ನೀರು ತಗೋರ ನಟೆ ಅಕ್ಕಿ ಅಂದಳು ಯಾಕ ತಂದಳ ಆಕಿ ಒಂದು ಕಟ್ಟ ಹೋಗಿರಿ ನೀರು ಎದಕ್ಕ ನಟೆ ಇಲ್ಲ ಎರಡೂ ಆಗಿ ಅವಳ ತಂದವ ನೀವು ಇಂಥ ಗಣಸ್ರು ಎಂತವ್ರು ಇಂಥವ್ರೇಪ ನಾವು ಅದಕ್ಕ ಅಂತವ್ರ ಆಗ್ಬೇಡ್ರಿ ಹೌದಾ ಜಗತ್ತೊಳಗ ಭೂಮಿ ತಲೆ ಮೇಲೆ ನಾವು ನೀವು ಎದಕ್ಕೈತೆ ಅಂದ್ರೆ ಹೋರಾಟ ಮಾಡ್ರಿ ಕಡಕೋಳದ ಮಡಿವಾಳಪ್ಪನವ್ರು ಒಂದು ಮಾತು ಹೇಳ್ತಾರ ಏನತ್ರಿಪ್ಪ ಇದ್ರಾಗ ಸ್ವಂತದ ನಿಂದ ಏನೂ ಇಲ್ಲೋ ಏನೂ ಇಲ್ಲೋ ಕಲ್ಮೇಶ್ ಮಾಸ್ತರ ಸುಳ್ಳ ಜಿಗಿದಾಡ್ಬೇಡ ಗುಸು 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 ಅವನಿಗಟ್ಟ ಯಾಕತಿ ನಿಂದು ಏನೂ ಇಲ್ಲ ನಂದು ಏನೂ ಇಲ್ಲತ್ರಿ ಭೂಮಿ ತಲೆ ಮ್ಯಾಕ ರಾಷ್ಟ್ರಪತಿ ಆದವನು ಕಾಲೇ ಕೈಲಿಂದ ಹೋಗ್ಬೇಕಾಗ್ಯದ ಹೌದಾ ರಾಷ್ಟ್ರದ ಅಧ್ಯಕ್ಷ ಆದವನು ಕಾಲೇ ಕೈಲಿನ ಹೋಗ್ಬೇಕು ದೇಶದ ಪ್ರಧಾನಿ ಆದವನು ಸುದಿಕ ಅವನು ಕಾಲೇ ಕೈಲಿನ ಹೋಗ್ಬೇಕ ಜಗದ್ಗುರು ಅಂತ ತಿಳ್ಕೊಂಡ ಬಂಗಾರ ಸಿಂಹಾಸನದಾಗ ಅಡ್ಡ ಪಲ್ಲಕ್ಕಿ ಮೆರವಣಿಗೆ ಮಾಡಿದ್ರು ಸುದಿಕ ಒಂದು ದಿನ ಖಾಲಿ ಕೈಲಿನ ಹೋಗ್ಬೇಕಾಗ್ಯದ ಹೌದು ಹೌದು ಒಬ್ಬ ಅಲೆಕ್ಸಾಂಡರ್ ಅನ್ನತಕ್ಕಂಥವ ಇಡೀ ವಿಶ್ವವನ್ನು ಗೆದ್ದುಕೊಂಡ ಹೌದಾ ಕೊನೆಗೆ ಹೋಗ್ಬೇಕಾರ ಒಂದು ಮಾತು ಹೇಳಿದ ನಂದ ಕೈ ಎರಡು ಹೊರಗೆ ತೋರಿಸಿ ನಮ್ಮ ಚಟ್ಟದ ಮೇಲೆ ಬಿಗಿರಿ ತಂದಿದ್ದ ಆ ವಿಷಯ ಎಲ್ಲರಿಗೂ ಗೊತ್ತೈತಿ ಹೌದಾ ಒಬ್ಬ ಅಗರ್ಭ ಶ್ರೀಮಂತ ಮನುಷ್ಯ ಒಂದೇ ಒಂದು ಮಗನಿಗೆ ಸಾಯುಕ್ಕಿಂತ ಮುಂಚೆ ವಿಲ್ ಬರೆದಿಟ್ಟಾನ ಏನತ್ರಿಪ್ಪ ಮೃತ್ಯು ಪತ್ರ ಅಂತ ಕರೀತಾರ ಅದಕ್ಕೆ ಮೃತ್ಯು ಪತ್ರ ನಡೆದಾಡುವ ದೇವರು ಮಾತನಾಡುವ ದೇವರು 21ನೇ ಶತಮಾನ ಕಂಡಂತ ಈ ಶತಮಾನದ ಶ್ರೇಷ್ಠ ಸಂತ ನಮ್ಮ ದೇಶದ 2ನೇ ಸ್ವಾಮಿ ವಿವೇಕಾನಂದ್ರ ಅಂತ ಕರೆದ್ರು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಆ ಪುಣ್ಯಾತ್ಮರು ಹೆಂಗ ಹೋಗೋಕ್ಕಿಂತ ಮುಂಚೆ 10 ವರ್ಷ ಆಗಾವ ಒಂದ ವಿಲ್ ಬರೆದಿಟ್ಟಿದ್ರು ಹಂಗ ಒಬ್ಬ ಅಗರ್ಭ ಶ್ರೀಮಂತ ಒಂದು ವಿಲ್ ಬರೆದಿಟ್ಟಿದ್ದ ಮಗನ ಹೆಸರಿನೆಲ್ಲ ಏನಂತ್ರಿಪ್ಪ ಯಪ್ಪ ನಾ ಸಾತ್ಯಂದ್ರ ನನ್ನ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಐತಿ ಇದು ಮೃತ್ಯು ಪತ್ರ ನಿನ್ನ ಹಂತಕ್ಕೆ ಇಟ್ಕೋ ಕರೆ ಅದ್ರೊಳಗೆ ನಂದೊಂದು ಆಸೆ ಐತಿ ಈಡೇರಿಸು ಏನ್ರಿ ಅಪ್ಪ ಅದ ಆಸೆ ನನ್ನ ಫ್ಯಾಕ್ಟ್ರಿ ನನ್ನ ಬಂಗ್ಲೆ ನನ್ನ ರೊಕ್ಕ ನನ್ನ ರೂಪಾಯಿ ನನ್ನ ಆಸ್ತಿ ನನ್ನ ಅಂತಸ್ತ ಸತ್ತ ಗಳಿಗೆ ಒಳಗೆ ನಿನ್ನಂಗ ಆಗ್ತಾವ ಕರೆ ನನ್ನನ್ನ ಮಹನ್ನ ಮಾಡುವ ಹೊತ್ನ್ಯಾಗ ನನ್ನನ್ನ ದಹನ ಮಾಡುವ ಹೊತ್ನ್ಯಾಗ ಇಲ್ಲಿ ನಾವಲ್ಲ ಹೊರಗೆ ಬಾಗಲ್ಲ 2 ಜೋಡ ಚಪ್ಪಲ ಕಳದನಿ ಈ ಚಪ್ಪಲ್ಲೇ ನಾನು ಹೆಣಕ್ಕೆ ಶೃಂಗಾರ ಮಾಡಿ ಮಣ್ಣು ಕೊಟ್ಟು ಬಿಡುವತ್ತಂದವ ಏನಂದ ಇವೆರಡೂ ಚಪ್ಪಲ್ಲ ಹೌದಾ ನಾ ಸಾಯ್ಬೇಕಾರ ಅಂತ್ಯದ ದಿನದೊಳಗ ಅವನ ನನ್ನ ಜೋಡಿ ಕೂಡಿ ನೀ ಕಿಚ್ಚು ಕೊಟ್ರು ಸರಿ ಮಣ್ಣಾಗ ಮುಚ್ಚಿದ್ರು ಸರಿ ಏನು ಮಾಡು ನನ್ನ ಜೋಡಿನ ಅವ ಎರಡೂ ಚಪ್ಪಲ್ ಮಾತ್ರ ಬಿಡ್ಬೇಕು ನನ್ನ ಜೊತೆ ಅಂತಂದ ಹೌದು ಆಯ್ತಂದ ಎಂದೂ ಸುಖ ಸಂಸಾರದ ಅಥವಾ ದುಃಖ ಸಂಸಾರದ ಗಾಳಿ ಗಂಧ ಏನೂ ಗೊತ್ತಿಲ್ಲಾರ್ದಂತ ಮಗ ಕೆಲವೊಂದು ದಿವಸ ನಂತರ ಅಪ್ಪ ತೀರ್ಕೊಂಡ ಮಗನಿಗೆ ಎಲ್ಲಾ ಮುಂದೆ ಕೂತ್ಕೊಂಡ ಸಂಸ್ಕಾರಬದ್ಧವಾಗಿ ವಿಧಿವಿಧಾನವಾಗಿ ಅವನ ಅಂತ್ಯಕ್ರಿಯೆಗೆ ರೆಡಿ ಮಾಡಿದ್ರು ಅವಾಗ ಮಗನಿಗೆ ಅಪ್ಪ ಹೇಳಿದ ಮಾತು ತರಕ ಬಂದ ಅಪ್ಪ ಮೆಟ್ಟಂತ ಒಳಗಿದ್ದುಲ್ಲ ಚಪ್ಪಲ್ ಅವು ತಂದ ಅಪ್ಪಗೆ ಕೊಟ್ಟ 4 ಮಂದಿ ಕೈಯಾಗ ಕೊಟ್ಟ ಯಪ್ಪ ದೈವಕ್ಕೆ ನನಗೆಲ್ಲರಿಗೂ ವಂದನೆ ಐತಿ ನನ್ನಪ್ಪ ಅಂತ್ಯ ಸಂಸ್ಕಾರಕ್ಕಿಂತ ಮುಂಚೆ ಅವ ಮೆಟ್ಟತಕ್ಕಂತ ಈ ಚಪ್ಪಲ್ಲ ಕಿಚ್ಚು ಮಾಡಿದ್ರ ಅಥವಾ ಮಣ್ಣು ಮಾಡಿದ್ರ ಅದ್ರೊಳಗೆ ಕೂಡಿಸಿ ಬಿಡ್ರಿ ಅಂತ ನನ್ನ ಅಪ್ಪನ ಕಾಲಾಗಿ ಇವು ಹಾಕ್ರಿಪ್ಪ ಎಲ್ಲಾನು ನಾವು ನೋಡ್ಬೇಕ ಕಣ ತುಂಬ ತಂದ ಅವಾಗ ದೈವ ಮಂಡಳಿ ಅವ್ರಂದ್ರು ತಂದ್ರ ತಮ್ಮ ಹಂಗ ಚಪ್ಪಲ್ ಮೆಟ್ಟಾನು ನಮ್ಮ ಅಪ್ಪ ಕೊಳ ತುಂಬಾ ಬಂಗಾರ ಹಾಕೊಂಡಾನು ಕಿಶೆ ತುಂಬಾ ರೊಕ್ಕ ಇಟ್ಕೋತಿದ್ದ ಇವ ಅವನ ಜೋಡಿ ಹೋಗ್ಲತ್ತ ಹಂಗ ಇಡಾಕ ಬರುದಿಲ್ಲ ಹಾಡಾಡಿ ಬೆಳ್ಳಿ ಕಡಗ ಹಾಕೊಂಡಾನು ಅಂದ್ರೆ ಕೆಲಸ ಇಲ್ಲ ನೈ ಹೊತ್ತ ಈ ಮಗನಿಗೆ ಬೆಳ್ಳಿ ಕಡಗದ ಒಂದು ಬಹಳ ತ್ರಾಸ ಅಲ್ಲ ಇವ್ನ ಅವ್ನ ಹಡ್ಡಿ ಇದ್ದದ್ ಹೇಳ್ತೀವ್ರಿ ಲಕ್ಷ ಒಂದು ಬೆಳ್ಳಿ ಕಡಗರ ಸಿಗತೈತೇನ್ ರಾಜಾಪುರದಾಗ ಬ್ಯಾಡ ಬಿಡಪ್ಪ ಬೇಡ ಹೌದು ಬೇಡ ಇಲ್ಲ ವಿಷಯ ಯಾವಾಗ ದೈವದವರೆಲ್ಲರೂ ಕೂಡಿ ಹೇಳಿಬಿಟ್ರು ಇದು ನಮ್ಮ ಸಂಸ್ಕಾರಕ್ಕ ಅಥವಾ ಈ ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಅದ್ರ ವಿರೋಧ ಆಕತಿ ಹಂಗ ಚಪ್ಪಲ್ ಬಿಡುದು ಬಂಗಾರ ಬಿಡುದು ನೇಮಿಲ್ಲ ತಮ್ಮ ಏನಿದ್ರು ಸುದಿಕ ನಡಿಂಗರ ಉಡ್ದಾರ ಸುದಿಕ್ಕಿ ಬಿಡಂಗಿಲ್ಲ ಮತ್ತ ಅಂತರ್ದಾಗ ಚಪ್ಪಲ್ ಹೆಂಗ ಹಾಕೋದು ಆಗಂಗಿಲ್ಲ ಅಂತಂದ್ರು ಅವಾಗ 1 ದಿನ ಹೋಯ್ತು 2 ದಿನ ಹೋಯ್ತು 3 ದಿನ ಹೋಯ್ತು ಜನ ಬಾಯ್ತು ಹಠ ಹಿಡಿದ ಮಗ ಅಳ್ಳಾಕತ್ತಿದ
ಅಟ್ರೊಳಗ ಸತ್ತವನ ದೋಸ್ತ ಒಬ್ಬ ಬದುಕಿದ್ದ. ಅವನ ಕೈಯಾಗ ಒಂದು ಪತ್ರ ಯಾರು ಕೊಟ್ಟಿದ್ರು? ಅವ್ರ ಅಪ್ಪ ಕೊಟ್ಟಿದ್ದ. ಅವ್ರ ಅಪ್ಪ ಕೊಟ್ಟಿದ್ದ. ಅವಾಗ 3 ದಿವಸದ ಮೇಲೆ ಅವಾಗ ಸುದ್ದಿ ಹತ್ತಿದ ಕೂಡಲೇ ಅವ ಓಡಿ ಎಲ್ಲಿ ಊರ್ ಬಿಟ್ಟು ಅವನ ಮ್ಯಾಲ ದೂರ ಹೋಗಿದ್ದ. ಓಡಿ ಇಂತ ಅವ್ನು ಸತ್ತನ್ಲ ತಿಳ್ಕೊಂಡ ದೋಸ್ತನ ಮಣ್ಣಿಗೆ ಬರ್ಬೇಕು ಅನ್ನೋದ್ರಾಗ ಬಂದ. ಆ ಏನು ಟಪಾಲ್ ವಿಲ್ ಪತ್ರ ಬರ್ದಿದ್ಲ, ಆ ಸಾಕ್ಷಿ ಸಹಿ ಮಾಡಿದ ಅವನ ದೋಸ್ತ ಬಂದ ಅವನು ಬರ್ಬೇಕಾದ್ರೆ ಒಂದು ಟಪಾಲ್ ತಂದಿದ್ದ, ಅವಂಗೊಂದು ಕೊಟ್ಟಿದ್ಲ. ಆ ಟಪಾಲ್ ತಗೊಂಡ ಓಡಿ ಬಂದ. ಈ ದೈವದವರೆಲ್ಲಾರು ಕೂಡಿಕೊಂಡು ಮಗ ಹತ್ರಸೋದಕ್ಕೆ ಚಪ್ಪಲ್ ಸಂಸ್ಕಾರ ಮಾಡಕ್ಕೆ ಅವಾಗ ಅವಕಾಶ ಕೊಟ್ಟಿಲ್ಲ. ಅವಾಗ ಹೇಳ್ತಾನೆಯಪ್ಪ, ನೋಡು ನಿಮ್ಮಪ್ಪ ನಿನಗಾಗಿ ಬಂಗ್ಲೆ ಗಳಿಸ್ಯಾನ, ಫ್ಯಾಕ್ಟ್ರಿ ಗಳಿಸ್ಯಾನ, ಸಾಕಷ್ಟು ರೊಕ್ಕ ರೂಪಾಯಿ ಸಿರಿ ಸಂಪತ್ತು ಏನೆಲ್ಲ ಮಾಡ್ಯಾನ. ಕರೆ ಅವ್ ಹೋಗುವಾಗ ಕಾಲೇಗೈಲಿನ ಹೊಂಟಾನ, ಒಂದ್ ಜೋಡ್ ಚಪ್ಪಲ್ಲು ಈ ಸಮಾಜ ಅವನ ಜೊತೆ ಬಿಡಾಕ ಅವಕಾಶ ಇಲ್ಲ. ಹಂಗ ನಿನ್ನ ಜೊತೆಗೂ ಏನೂ ಬರಂಗಿಲ್ಲ. ನಿಮ್ಮ ಅಪ್ಪ ಇರೋ ತಕ್ಕ ಹೆಂಗ ದಾನ ಧರ್ಮ ಪರೋಪಕಾರ ಮಾಡ್ಕೋತ ಹೋಗ್ಯಾನ, ಹಂಗ ನೀನು ಮಾಡು. ನಿಮ್ಮ ಅಪ್ಪನಂಗೆ ಹೆಸರಿನಿಂದ ಬೆಳೀಲಿ. ಇದು ನೋಡು ಟಪಾಲ್ ನಿಮ್ಮ ಅಪ್ಪ ಕೊಟ್ಟಿದ್ದಂದ. ಹೌದೌದು. ಹಂಗ ಹೋಗಾಗ ಯಾವ್ದೂ ಬರಂಗಿಲ್ಲ. ಬರುದಿಲ್ರಿಪ್ಪ, ಬರುದಿಲ್ಲ. ಹಂಗಾರೆ ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕ್ರಿಪ್ಪ? ದಾನ ಧರ್ಮನ ಮಾಡ್ಬೇಕು. ನಮ್ಮ ದೇವ್ರು ಜೇಲ್ನ್ಯಾಗ ಹುಟ್ಟ್ಯಾನ. ಕೃಷ್ಣ ದೇವ್ರನ್ಯಾಗ ಹುಟ್ಟ್ಯಾನ. ದರ್ಶನ್ ದೋಸ್ತ ಎಲ್ಲ ಏನೋ ಮರಯ. ಅಲ್ಲ, ನಿನ್ನ ಬಾಯಾಗ ಯಾವತ್ತೂ ನೆಗೆಟಿವ್ ವಿಚಾರ ಬರ್ತಲ್ಲ, ಒಂದರೆ ಪಾಸಿಟಿವ್ ಕೆಲಸ ಇಲ್ಲ ಅಲ್ಲಿ. ಈ 2 ವರ್ಷದ ಹಿಂದೆ ಸತ್ತ ಡಾಕ್ಟರ್ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ ಅಪ್ಪನ ಮೀರ್ಸುವಂಗ ಹೆಸರು ಮಾಡಿ ಹೋದ. ಪುನೀತಂದ ಏನಾರ ನಿನ್ನ ಬಾಯಾಗ ಬರ್ತತಿ? ಕೆಲಸ ಇಲ್ರಿಪ್ಪ. ಈಗ ದರ್ಶನ ಏನಂದ್ರ ಮುಗ್ನ್ಯಾನ ಮುತ್ತು ಉದುರ್ತಾವ ನಿನ್ನು. ಎಲ್ಲಿದೆ ಅಂತಂದ್ರೆ ಬರೇ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಅಲ್ಲ, ಕನಸ್ನ್ಯಾಗ ಬಹುಶಃ ಅವ ಬರಂಗ ಕಾಣಿಸ್ತಾವ. ಹೌದೌದು. ಹಂಗ ಮಾಡಕ್ ಹೋಗಬೇಡ ಮಾಸ್ತರ. ಬಹಳ ವಿಶೇಷವಾಗಿ ಇಲ್ಲಿ ಇಂಥ ಒಂದು ಸನ್ನಿಧಾನದಾಗ ಕಂಠೀರವ ಕ್ರೀಡಾಂಗಣದಾಗ ಪುನೀತನ ತಂದ ದೇವರಂತ ಪೂಜೆ ಮಾಡ್ತಾರ ಜನ. ಮಾಡ್ತಾರಪ್ಪ. ಮನಿಗೂ ಫೋಟೋದ ಆ ಕಡೆ ಭಾಗದಾಗ. ಅದಕ್ಕ ಎಲ್ಲಾ ಕಡೆ ಅವ್ರವ್ರ ಆತ್ಮದಾಗ ಅಭಿಮಾನಿಗಳು ಇಟ್ಟಾರಪ್ಪ. ಯಾರೋ ಅಭಿಮಾನಿಗಳು ಯಾರ ದರ್ಶನ್ ಅಭಿಮಾನಿದಾರಿ, ಯಾರ ಪುನೀತನ ಅಭಿಮಾನಿದಾರಿ, ಅವೆಲ್ಲ ಸೆಕೆಂಡ್. ಸಮಾಜದಾಗ 4 ಮಂದಿ ನಡು ನಿತ್ತು ನಾವು ಮಾತಾಡಕತ್ತಿದ್ವಿ ಅಂದ್ರೆ ಪಾಸಿಟಿವ್ ವಿಚಾರ ಬರ್ಬೇಕ, ಸಕಾರಾತ್ಮಕ ವಿಚಾರ ಬರ್ಬೇಕು, ನೆಗೆಟಿವ್ ಬರಬಾರ್ದು, ನಕಾರಾತ್ಮಕ ವಿಚಾರ ಬರಬಾರ್ದು. ಇದು ನಾವು ತಿಳ್ಕೊಬೇಕಾಗ್ಯದ. ಕನ್ನಡ ಮೇ ಬೋಲೋ, ಮರಾಠಿ ನೈ ಹೋತಾ. ಯಾವ ಮರಾಠಿನಲ್ಲ ನಿನಗೆ ತಿಳಿಯಂಗಿಲ್ಲ, ನೀ ಸುಮ್ಕೊಂಡ್ರೆ ಮಂದಿಗೆ ತಿಳಿದತಿ. ಅಲ್ಲಿ ಬ್ಯಾಡ್ರಿ. ಅದಕ್ಕ ನಮ್ಮ ಮಡಿವಾಳಪ್ಪನ ಅತ್ಯಂತ ಅನುಭವದ ಪದ್ಯವನ್ನ ಹಾಡಿ ಇನ್ನು ತಗರಿ ಈಗಾಗಲೇ ವೇದಿಕೆ ಮೇಲೆ ಆಗಮನ ಆಗಾಕತ್ಯಾವು.